ದೇವೇಗೌಡರು ಅವ್ರ ಜೀವನ ಎಲ್ಲ ಎಸ್ ನೈಸ್ ಕಂಪ್ನಿ, ಒಂದು ರೋಡ್ ಆಗಬೇಕು ಅಂತ ಆಸೆ ಪಟ್ಟವರು. ಬೆಂಗಳೂರು ಮೈಸೂರು ಆಕ್ಸಿಡೆಂಟ್ಗಳಿಗೆ ಜನ ಸಾಯ್ತಾರಲ್ಲ ಅಂತ ಹೇಳಿ ಡೆಲ್ಲಿಗೆ ಬಂದರೆ ಅವರು ಆಮೇಲೆ ಏನೇನು ಮಾಡ್ಕೊಂಬಂದ್ರಪ್ಪ. ಇದೇ ಈಗ ಹೇಳ್ತಾ ಇದ್ದೀರಲ್ಲ, ಮಂತ್ರಿ ಆಗಿದ್ದೆ ಏರ್ಪೋರ್ಟ್ ರೋಡು ಎಲ್ಲ ಹೇಳಿದಿರಲ್ಲಪ್ಪ. ಅವತ್ತು ನೈಸ್ ಕಂಪ್ನಿ ಅವನಿಗೆ ಏನು ಅಗ್ರಿಮೆಂಟ್ ಮಾಡಿಕೊಟ್ರಿ? ಆಮೇಲೆ ಏನಾದ್ರು ಡಿಸ್ಪ್ಯೂಟ್ ಬಂದ್ರೆ ಲಂಡನ್ ಕೋರ್ಟ್ ಅಂತೆ. ನಾವು ಮಾಡಿದ್ವ ಲಂಡನ್ ಕೋರ್ಟಿಗೆ? ಡಿನೋಟಿಫಿಕೇಷನ್ನು ನೈಸ್ ಕಂಪ್ನಿ ಯಾರಿಗಾಗವೆ? ಪಾಪ ನಮ್ಮ ಹೆಸರು ನಿಂತು ದೇವಗೆರೆ ಅಂತೆ, ಕೇತನಹಳ್ಳಿ ಅಂತೆ, ಅದೇನೋ ಈಗೆಲ್ಲೋ ಹೊಸೂರ ಹತ್ರ ತಗೊಂಡವ್ರಂತೆ ಹೇಳಿದಿರಲ್ಲ. ನನ್ನ ಮಗ ಆಗಲೇ ಹೇಳ್ದ 5 ಎಕರೆ ಬೇಕಾದ್ರೆ ದಾನ ಬರ್ಕೊಟ್ಬಿಡ್ತೀನಿ ಅಲ್ಲಿ ಡೆವಲಪ್ಮೆಂಟ್ಗೆ ಅಂತ. ಇದು ಇಲ್ಲಿ ನೈಸ್ ಕಂಪನಿ ಏನು ಮಾಡಿದಿರಿ? ದೇವೇಗೌಡರು ಹೋರಾಟ ಎಷ್ಟು? ನೀವೇನು ಮಾಡಿದಿರಿ? ನೈಸ್ ಕಂಪ್ನಿ ಎಲ್ಲ ಇದನ್ನು ಹೊಡಿಲಿಕ್ಕೆ ಹೊರಟಿದ್ದೀರಿ. ಏನಲ್ಲಿ ಹೊಸಕೆರೆ ಎಳ್ಳೆ ಹತ್ರ ನಿಂತೈತೆ ಬೃಹದಾಕಾರವಾಗಿ, ಶೋಭಾಯಮಾನವಾಗಿದೆ. ಅಲ್ಲಿ NOC ಯಾರಪ್ಪ ಕೊಟ್ಟವರು? ಕಟ್ಟಿದಿರಲ್ಲ ಶೋಭಾಯಮಾನವಾಗಿ. ಕಾಲ ಬರುತ್ತೆ. ಆದರೆ ಒಂದು ನಾನು ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ, ಈ ಇಶ್ಯೂನಲ್ಲಿ ನಾವು ಬರೀ ನಿಮ್ಮ ಮಾಧ್ಯಮದ ನಮ್ಮ ಸ್ನೇಹಿತರ ಮುಂದೆ ಅವರು ಹೇಳಿದ್ದಕ್ಕೆ ನಾವು ಉತ್ತರ, ನಾನು ಹೇಳಿದ್ದಕ್ಕೆ ಅವರ ಉತ್ತರ ಕೊಡೋದು, ಇಷ್ಟಕ್ಕೆ ಇದು ಸೀಮಿತ ಆಗಲ್ಲ. ಅವ್ರಿಗೆ ಏನಾದರೂ ನಾಲ್ಗೆನಲ್ಲಿ ಬಳಸಿರ್ತಕ್ಕಂಥ ಪದ ಇವತ್ತು ಇನ್ನು 2 ತಿಂಗಳು ನಾನು ಯಾರಿಗೂ ಏನೂ ಅಲ್ಲಿ ಮಾಡಲಿಕ್ಕೆ ಹೋಗಲ್ಲ ಹೇಳಿದ್ದಾರೆ. ಈಗ ಕೊನೆಗೆ ಏನೋ ಜಡ್ಜ್ನ ಕಮಿಟಿನೋ MLA ಕಮಿಟಿನೋ ಏನೋ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಯಾತಕ್ಕೆ ಮತ್ತೆ 4 ಹಳ್ಳಿ ಮಾಡಿದೆಯಪ್ಪ ಇವತ್ತು? ಇನ್ನೂ ಪ್ರೆಸ್ಗೇನು ಇದಕ್ಕೆ ಹೋಗಿಲ್ಲ. ಇದನ್ನು ಅಂತಿಮ ಅಧಿಸೂಚನೆ ಹೊರಡಿಸಿ ಬಂದು ಕೂತಿದೆಯಲ್ಲ ಅಲ್ಲಿ ಪ್ರೆಸ್ ಮೀಟಲ್ಲಿ. ನೆನ್ನೆ ಪಟಾಕಿ ಯಾರು ಹೊಡೆದಿದ್ದು? ಪತ್ರಿಕೆ TV ಬರ್ತಾಯಿತ್ತಲ್ಲ ರಾತ್ರಿ, ಸಂಭ್ರಮಾಚರಣೆ ಅಂತ ಹೇಳಿ ಬಿಡದಿಲಿ. ನೆನ್ನೆ ರಾತ್ರಿನೇ ಸಂಭ್ರಮಾಚರಣೆ ಮಾಡ್ತಾವ್ರೆ ಅಂತೇಳಿ TV ನೀವು ತೋರಿಸ್ತಾ ಇದ್ರಿ. ಅಂದರೆ ಇವತ್ತು ಈ ಹಳ್ಳಿಗಳಿಗೂ ನೋಟಿಫೈ ಮಾಡಿ ಮೊದಲೇ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಬೆಂಬಲವಾಗಿ ಎಲ್ಲರಿಗೆ ಪಟಾಕಿ ಹೊಡೀರಿ ಅಂತ ಹೇಳಿದ್ದೀರಾ ನೀವು? ಯಾವ್ಯಾವ ಥರ ನಡ್ಕೊಂಡ್ರೆ ಅದು ಎಂಥದ್ದು? ನಮ್ಮ ಪೋಸ್ಟ್ರುಗಳು ಬೇರೆ, ಪೋಸ್ಟ್ರು ಬೇರೆ. ನಾನು ಒಂದು ನಾಡಿನ ಜನತೆ ಹೇಳ್ತೇನೆ, ಈ ದೇಶದಲ್ಲಿ ಒಂದು ಪ್ರಧಾನಮಂತ್ರಿ ಸ್ಥಾನನೇ ಅಷ್ಟು ಸುಲಭವಾಗಿ ಬಿಟ್ಟು ಹೊರಗಡೆ ಬಂದಂಥವ್ರಿಗೆ ಯಾರಾದರೂ ಪ್ರಧಾನಮಂತ್ರಿ ಇದ್ದರೆ ಅದು ಒಬ್ಬ ಕನ್ನಡಿಗ. ಸ್ವಾಭಿಮಾನಕ್ಕೆ ಎಂದೂ ಧಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಯಾರು ಕೈ ಕಾಲಿಡದೆ ಬಿಸಾಕ್ಬಿಟ್ಟು ಬಂದಂಥವ್ರು ಅಷ್ಟು ಸುಲಭವಾಗಿ ಒಂದು ಪ್ರಧಾನಮಂತ್ರಿ ಸ್ಥಾನನ. ಅಂಥ ಕುಟುಂಬದಲ್ಲಿ ಇದ್ದೇವೆ ನಾವು. ಇವತ್ತು ಈ ಕುಟುಂಬ ಮುಗಿಸ್ಬೇಕು ಅಂತ ನೀವೇನೇನು ಮಾಡಿದ್ದೀರಿ? ಈಗಲೂ ಏನೇನು ಮಾಡ್ತಾ ಇದ್ದೀರಿ? ಇದೆಲ್ಲ ನಾನಿಲ್ಲಿ ಚರ್ಚೆ ಮಾಡಲ್ಲ. ಅಸೂಯೆ ಇತ್ತು ಇಸಿಕತ್ತಾರಂತ ಇವತ್ತು ಅದೇನೋ ಹೇಳಲಿಲ್ಲ. ಬೀರ್ಬಲ್ ಕತೆ ಇವತ್ತು ಹೇಳಲಿಲ್ಲ. ಅದೇನೋ ಉತ್ತಾ ಇದ್ರು ಕೈನ. ಏನಕ್ಕೆ ಸಹಿಸ್ಕೊಳ್ಳಲ್ಲ? ಎಷ್ಟು ಜನ ಬಂದೋಗಿಲ್ಲ ಜೈಲ್ಗ? ನೋಡಿ, ತಪ್ಪು ತಿಳ್ಕೊಬೇಡಿ. ಪದೇ ಯಾಕೆ ಹೇಳ್ಕೊತಾರೆ ಅವರೇ? ಯಾಕೆ ಅವ್ರು ಹೇಳ್ತಾವ್ರೆ ಜೈಲಿಗೆ ಅಂತ? ಹೋಗಿ ಬಂದವರಂತೆ ಜೈಲಿಗೆ. ಏನು ದೊಡ್ಡ ಘನದಾರಿ ಕೆಲಸ ಮಾಡಿ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡೋದ್ರ ಜೈಲಿಗೆ? ನಾನು ಹೋಗಿದ್ದೆ ಪಾಪ. ಇಲ್ಲಿ ನಮ್ಮ ಮಹೇಶಣ್ಣ ಕೂತವ್ರು ನೋಡಿ, ಇವರೇ ಕರ್ಕೊಂಡು ಪಾಪ ಪಾಪ ಇಂಥ ಟೈಮಲ್ಲಿ ಒಂದು ಸಾಂತಾನು ಹೇಳಿ ನಾನು ಹೇಳಿದೆ, ಏನಕ್ಕೆ ಹೋದ್ರು ಜೈಲಿಗೆ? ಎಲ್ಲ ಜಯಿಸ್ಕೊತೀನಿ ಅಂತಾರೆ.
ಯಾಕೆಂದರೆ ಸತ್ಯ ಹೊರಗೆ ಬರಬೇಕಲ್ಲ, ಯಾವತ್ತೋ ಒಂದು ದಿವಸ ಬರುತ್ತೆ. ಯಾತಕ್ಕೆ ಇವೆಲ್ಲ ನಡೀತಾ ಇದೆ ಅಂತೇಳಿ ಭಾಳ ದೂರ ಇಲ್ಲ. ಏಕೆಂದರೆ ಇದೇನೋ ಹೇಳುತ್ತಲ್ಲ, ನಾನು ಆ ಪದ ಬಳಸಲ್ಲ, ಅದೇನೋ ಇದು ಹೇಳ್ತಾರೆ ಇದು, ಏಕೆಂದರೆ ಡೊಂಕಿನ ಪದ ಬೇಡ ಹೇಳೋದು, ಚೆನ್ನಾಗಿರಲ್ಲ. ಅವ್ರು ಬಂದಿರತಕ್ಕಂಥ ಬ್ಯಾಕ್ಗ್ರೌಂಡು ಸಾಕಷ್ಟೇ, ಬದಲಾವಣೆ ಮಾಡೋಕ್ಕಾಗುತ್ತಾ? ತೆನಾಲಿ ರಾಮಕೃಷ್ಣ ನಾನು ಹೇಳ್ಬೇಕಾಯ್ತದ ಕತೆ. ಅವ್ರು ಬೀರ್ಬಲ್ ಅಂತ ಹೇಳಿದ್ರು ಹೊಟ್ಟೆ ನೋವಿಗೆ. ತೆನಾಲಿ ರಾಮಕೃಷ್ಣ ಕರಿ ನಾಯಿ ಬಿಳಿ ನಾಯಿ ಮಾಡೋಕೆ ಹೋಯ್ತಾನಲ್ವಾ, ಅದೊಂದು ಕತೆ ಇದೆಯಲ್ಲ, ಮಾಡೋಕ್ಕಾಯ್ತದ? ಬಹುಶಃ ಸಾಕು ಅವ್ರಿಗೆ ಹೇಳೋದು. ನಾನು ಲಘುವಾಗಿ ಮಾತಾಡೋದು ನಿಲ್ಲಿಸಿ, ಆ ಮಾತಾಡಬೇಕಾದ್ರೂ ಆ ಮುಖದಲ್ಲಿ ಆ ಭಯ, ಏನೋ ನೋವಂತೆ ಪಾಪ, ನೋವಿನಲ್ಲೂ ಮಾತಾಡ್ತಾವ್ರಂತೆ. ನೋವು ಪಡೋರು ಅಲ್ಲಿ ಕೂತವ್ರಲ್ಲಿ ಬೈರ್ಮಂಗಲದಲ್ಲಿ ಕಣ್ಣಲ್ಲಿ ನೀರು ಹಾಕೊಂಡ ಹೆಣ್ಮಕ್ಳು, ನಿಮ್ಗೆ ಯಾವ ನೋವಿದೆ? ನಿಮಗಂತ ನೋವು ನಿಮ್ಮ ಆ ಹೃದಯ, ಕಟುಕು ಹೃದಯ ಅದು ನಿಮ್ಮದೆಲ್ಲ, ಅದರಲ್ಲಿ ಬಂದರೆ ಎಲ್ಲ ನೀವು, ನಿಮ್ಗೆ ಯಾವ ನೋವಾಯ್ತದೆ? ಅದರಿಂದ ಇವತ್ತು ನಾಡಿನ ಜನತೆಗೆ ಹೇಳ್ತೇನೆ, ಇದರಲ್ಲಿ ಯಾವುದೇ ರೀತಿಯ ರಾಜಕೀಯದ ಪ್ರಶ್ನೆ ಇಲ್ಲ. ನಮ್ಮ ಕಾಲದಲ್ಲಿ ನಾವು ಏನೇ ತಪ್ಪು ಮಾಡಿದ್ರು ಹುಡುಕಿದಿರಿ, ಹುಡುಕಿ ನನ್ನ ಮೇಲೂ ಹಾಕಿದ್ದಾರೆ ಕೇಸ್ಗಳು ಇದ್ದಾವೆ. ಆದರೆ ಮೆರಿಟ್ ಮೇಲೆ ನಡೆಸ್ತೀನಿ ಕೇಸ್ನ, ನ್ಯಾಯಾಲಯಕ್ಕೆ ಅಗೌರವ ಸಲ್ಲಿಸಲ್ಲ. ಹುಡುಕಿ ಏನಾದರೂ ಇದ್ದರೆ ಇನ್ನೂ ಏನು ಅದೇನು ಭಯ ಬೀಳಲ್ಲ. ಆದರೆ ಸುಳ್ಳು ಹೇಳೋದು ನಿಲ್ಲಿಸಿ ಅಷ್ಟೇ. ನಿಮ್ಗೆ ಇಲ್ಲೇ ಹೇಳ್ತೀರಿ, ನನಗೇನ ಯೋಜನೆ ಬಗ್ಗೆ ಅವಶ್ಯಕತೆ ಇಲ್ಲ ನನಗೆ ಅಂತೇಳಿ ಹೇಳ್ತಿದ್ದೀರಿ. ಯಾರಿಗೆ ಅವಶ್ಯಕತೆ ಅಂತ ಈ ಅರ್ಜಿ ಹಾಕಿದ್ರಿ ನಿಮ್ಮ ಹತ್ರ? ಓಲಿ ಹಳ್ಳಿ ಜನವಾದರೆ ಕೇಳಿದ್ರಾ ಮಾಡಿಕೊಡಿ ಅಂತ? ಏನೋ ಕುಮಾರಸ್ವಾಮಿ ಕಾಲದಲ್ಲಿ 25 ಲಕ್ಷಕ್ಕೆ ಫಿಕ್ಸ್ ಮಾಡಿಬಿಟ್ಟಿದ್ದಂತೆ. ನೋಟಿಫಿಕೇಷನೇ ಮಾಡಿಲ್ಲ ನಮ್ಮ ಕಾಲದಲ್ಲಿ. ನೋಟಿಫಿಕೇಷನ್ ಮಾಡೋದು 2020 ಇವ್ರು ಮಾಡ್ಕೊಂಡವ್ರೆ, 26ರಲ್ಲಿ ಫೈನಲ್ ನೋಟಿಫಿಕೇಷನ್ನ. ನಾನು ನೋಟಿಫಿಕೇಷನ್ ಮಾಡಿದ್ರೆ ದುಡ್ಡು ಹೆಂಗೆ ಫಿಕ್ಸ್ ಮಾಡೋಕ್ಕಾಯ್ತದೆ? ಅಷ್ಟು ಬೇಡವಾ? ಇಷ್ಟೆಲ್ಲ ನಡೆಸ್ತಿರಲ್ಲಪ್ಪ ದಿನ ವ್ಯವಹಾರ, ರಾತ್ರಿ 12 ಗಂಟೆ 1 ಗಂಟೆವರೆಗೂ. ಅದೇನೋ ಕುಮಾರ್ ಕೃಪಾ ಎಲ್ಲಾದರೂ ಉಂಟೇನ್ರಿ? ನಿಮ್ಮ ಮನಸ್ಸಾದರೂ ಯಾಗ್ರಿ ಬಂದಿದೆ? ಆ ಕುಮಾರ್ ಕೃಪಾ ಒಂದು ಹೆರಿಟೇಜು ಬಿಲ್ಡಿಂಗ್, ಅದು ಅನ್ಯಾಯ ಮಾಡಿದ್ದೀರಿ, ಕೇಳೋರು ದಿಕ್ಕಿಲ್ಲ. ಅದರಿಂದ ಏನಿವ ತರಾತುರಿ ಭಾಳ ವಿರಾವೇಶವೂ ಅಲ್ಲ, ಏನೂ ಅಲ್ಲ, ಅದು ಅಳುಕು ಮನಸ್ಸಿನಲ್ಲಿ. ಆ ಅಳುಕಿಂದ ನಿಮ್ಮ ಪತ್ರಿಕಾಗೋಷ್ಠಿ ಇದೆಯಲ್ಲ, ಅದರಿಂದ ನೀವೇನು ಸಾಧನೆ ಮಾಡೋದಿಲ್ಲ. ಇವತ್ತಿನ ಪತ್ರಿಕಾಗೋಷ್ಠಿ ಈ ರಾಜ್ಯದಲ್ಲಿ ಜನ ಆಗಲೇ ತೀರ್ಮಾನ ಮಾಡಾಗಿದೆ, ನೀವು ಯಾವ ದಿಕ್ಕಿನಲ್ಲಿ ಹೊರಟಿದ್ದೀರಿ ಅಂತ ಹೇಳಿ. ಶಾಶ್ವತ ಅಲ್ಲ, ಯಾರಿಗೂ ಶಾಶ್ವತ ಅಲ್ಲ, ನನಗೂ ಇಲ್ಲ, ಇನ್ನೊಬ್ರಿಗೂ ಇಲ್ಲ. ಕಾಲ ನಿರ್ಧಾರ ಮಾಡ್ತದೆ. ಸಿಕ್ಕಿರೋ ಅವಕಾಶ ಸರಿಯಾಗಿ ಬಳಕೆ ಮಾಡ್ಕೊಳ್ಳಿ ಅಂತ 100 ಬಾರಿ ಹೇಳಾಗಿದೆ ಈಗಾಗಲೇ 1 ತಿಂಗಳಲ್ಲಿ. ಪ್ರಾಮಾಣಿಕವಾಗಿ ಈಗಲಾದರೂ ಕೆಲಸ ಮಾಡಿ, ಕೊನೆಗಾಲದಲ್ಲಿ ಒಂದು ಗೌರವ ಉಳಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಹಣ ಸಂಪಾದನೆ ಯಾರು ಬೇಕಾದ್ರೂ ಮಾಡ್ತಾರೆ. ಹಣದಿಂದಲೇ ಎಲ್ಲ ಗೆಲ್ತೀನಿ ಅಂತ ತಿಳ್ಕೊಂಡಿದ್ರೆ ಅದಕ್ಕೆ ಕಾಲ ಉತ್ತರ ಕೊಡ್ತದೆ ಅನ್ನೋದನ್ನ ಒಂದು ಅಂತಿಮವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಬ್ರದರ್.